15ನೇ ಅಧ್ಯಾಯ 58ನೇ ವಚನದಲ್ಲಿ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವಂತ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಎಂಬುದಾಗಿ ಇಲ್ಲಿ ದೇವರು ಈ ವಾಕ್ಯದ ಮೂಲಕವಾಗಿ ದೇವರ ಮನೆಗೆ ಬಂದಿರುವಂತ ನಮಗೆ, ದೇವರ ಸನ್ನಿಧಿಗೆ ಬಂದಿರುವಂತ ನಮಗೆ ಆತನು ನಮ್ಮನ್ನು ಪ್ರೋತ್ಸಾಹ ಪಡಿಸುವಂತವನಾಗಿದ್ದಾನೆ, ನಮ್ಮನ್ನು ಆತನು ಬಲಪಡಿಸುವಂತನಾಗಿದ್ದಾನೆ. ನಾವು ಓದಿರುವಂತ ವೇದ ಭಾಗದಲ್ಲಿ ದೇವರು ಆತನು ಒಂದು ವಿಷಯದ ಬಗ್ಗೆ ಆತನು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಯಾವ ವಿಷಯದ ಬಗ್ಗೆ ಆತನು ನಮ್ಮ ಜೊತೆ ಆತನು ಮಾತಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಸ್ಥಿರಚಿತ್ತರಾಗಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಸೊ ನಾವು ನೋಡ್ತೇವೆ, ದೇವರು ಯಾಕೆ ಸ್ಥಿರಚಿತ್ತರಾಗಿರಿ, ದೃಢವಾಗಿರಿ, ಸ್ಥಿರಚಿತ್ತವಾಗಿರಿ ಎಂಬುದಾಗಿ ಯಾಕೆ ದೇವರು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ, ನಾವು ದೇವರ ಕೆಲಸ ಒಂದ್ ವೇಳೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ದೇವರ ಸೇವೆಯನ್ನು ಒಂದ್ ವೇಳೆ ನಾವು ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ನಮ್ಮಲ್ಲಿ ದೃಢ ಸಂಕಲ್ಪ ಅಂತಕ್ಕಂಥದ್ದು, ಸ್ಥಿರ ಹೃದಯ ಅಂತಕ್ಕಂಥದ್ದು, ದೃಢತೆ ಅಂತಕ್ಕಂಥದ್ದು ಇದು ಬಹಳ ಪ್ರಾಮುಖ್ಯ ಇದೆ ಅಂತ ಹೇಳಿರಿ. ಒಂದು ವೇಳೆ ನಮ್ಮಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರೆ, ದೃಢವಾದಂಥ ನಿಶ್ಚಲವಾದಂಥ ಹೃದಯ ನಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ, ನಾವು ಕರ್ತನ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಯಾರ್ಯಾರು ದೇವರ ಮಕ್ಕಳಾಗಿದ್ದಾರೋ, ಯಾರು ದೇವರು ಯಾರನ್ನ ಆರಿಸ್ಕೊಂಡಿದ್ದಾನೋ, ಸೊ ನಾವು ನೋಡ್ತೇವೆ ಅವರ ಒಂದು ಜೀವಿತದಲ್ಲಿ ನಾವು ನೋಡ್ತೇವೆ ಅವರು ಹೇಗಿರ್ಬೇಕೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸ್ಥಿರಚಿತ್ತರಾಗಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಮೊದಲೇ ಕೊರಿಂಥಿ 15ನೇ ಅಧ್ಯಾಯ 58ನೇದಲ್ಲಿ, ನನ್ನ ಸಹೋದರರೇ, ನೀವು ಮೊದಲೇನಾಗಿರಪ್ಪ ಅಂತಂದ್ರೆ ಸ್ಥಿರಚಿತ್ತರಾಗಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಕಾರಣ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಯಾಕೆ ನಮ್ಮಲ್ಲಿ ಸ್ಥಿರಚಿತ್ತರಾಗಿರ್ಬೇಕಪ್ಪ ಅಂತಂದ್ರೆ, ಕರ್ತನ ಕೆಲಸ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ, ದೇವರ ಸೇವೆ ನಾವು ಮಾಡ್ಬೇಕಾಯ್ತಪ್ಪ ಅಂತಂದ್ರೆ, ಸೊ ದೇವರ ಕೆಲಸ ಒಂದ್ ವೇಳೆ ನಾವು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡ್ತೇವೆ. ಸೊ ಈ ಸಮಯದಲ್ಲಿ ಸ್ಥಿರತೆ ಅಂದ್ರೆ ಏನು, ಸ್ಥಿರವಾಗಿರ್ಬೇಕಂದ್ರೆ ಏನು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ತಿಳಿದುಕೊಳ್ಳೋಣ. ಒಬ್ಬ ಸಹೋದರಿಗೆ ಒಬ್ಬರು ಹೇಳಿದ್ರಂತ, ನೋಡಮ್ಮ, ನೀನು ಯಾವಾಗಲೂ ಒಂದೇ ಮಾತಿನ ಮೇಲೆ ನಿಂತಿರ್ಬೇಕು, ಭಾಳ ದೃಢವಾಗಿರ್ಬೇಕು, ಭಾಳ ಸ್ಥಿರವಾಗಿರ್ಬೇಕು. ಒಂದೇ ಮಾತಿನ ಮೇಲೆ ನೀನೇನಾಗಿರ್ಬೇಕಂದ್ರೆ ಸ್ಥಿರವಾಗಿರ್ಬೇಕು, ಕದಲಬಾರ್ದು, ನಿನ್ನ ಮಾತಿನಲ್ಲಿ ಬದಲಾವಣೆ ಬರಬಾರ್ದು ಅಂಥೇಳಿ ಈ ಮಾತು ಆಕೆ ಹೇಳ್ದಾಕಿ ಯಾವ ರೀತಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಪ್ಪ ಅಂದ್ರೆ, ಸ್ಥಿರವಾಗಿರ್ಬೇಕು, ಸ್ಥಿರ ಹೃದಯ ಇರಬೇಕು, ಸ್ಥಿರವಾದಂಥ ಮನಸ್ಸಿರ್ಬೇಕು ಅಂತೇಳಿ ಒಬ್ಬರು ಹೇಳಿದ ಮೇಲೆ ಆ ಮಾತು ಆಕೆ ತಲೆಯಲ್ಲಿ ಎಷ್ಟು ಆಳವಾದಂಥ ಕೆಲಸ ಮಾಡ್ತಪ್ಪ ಅಂತಂದ್ರೆ, ಆಕೆ ಒಂದು ಕೋರ್ಟ್ ಒಂದು ಕೇಸಲ್ಲಿ ಆಕೆ ಅಲಿತಾ ಇದ್ದಳು. ಸೊ ಒಂದು ಸಲ ಫಸ್ಟ್ ಸಲ ಹೋದಂಥ ಸಂದರ್ಭದಲ್ಲಿ ಆಕೆ ನ್ಯಾಯಾಲಯದಲ್ಲಿ ನಿಂತ ಸಂದರ್ಭದಲ್ಲಿ ಅಲ್ಲಿರುವಂಥ ನ್ಯಾಯಾಧೀಶರು ಆಕೆಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರಪ್ಪ ಅಂತಂದ್ರೆ, ಅಮ್ಮ, ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾರ ಅವ್ರು. ಅವಾಗ ಆಕೆ ಹೇಳ್ತಾಳೆ, 37 ವರ್ಷ ಸರ್ ನಂದು ಎಂಬುದಾಗಿ ಆಕೆ ಹೇಳ್ತಾಳೆ. ಸೊ ಅದಾದ ನಂತರ ಮತ್ತೆ ಆ ಡೇಟ್ ಮುಂದೆ ಹಾಕ್ತಾರೆ. ತಿರುಗಿ ಒಂದು ವರ್ಷ ಆದ ನಂತರ ತಿರುಗಿ ಮತ್ತೆ ಆಕೆಗೆ ಹಿಯರಿಂಗ್ ಬರ್ತದೆ. ಅವಾಗ ಮತ್ತೆ ತಿರುಗಿ ಕೋರ್ಟಲ್ಲಿ ಹೋಗಿ ಆಕೆ ಕಟಕಟಲ್ಲಿ ನಿಂತ ಸಂದರ್ಭದಲ್ಲಿ ಮತ್ತೆ ಆ ಕೇಸಿಗೆ ಸಂಬಂಧಪಟ್ಟಂತ ಆ ನ್ಯಾಯಾಧೀಶನು ಬಂದು ಮೊದಲ ಪ್ರಶ್ನೆ 2ನೇ ಸಲ ಏನ್ ಕೇಳ್ತಾನಪ್ಪ ಅಂತಂದ್ರೆ, ಆ ಹೆಣ್ಮಗಳಿಗೆ, ಅಮ್ಮ ನಿನ್ನ ವಯಸ್ಸೆಷ್ಟು ಎಂಬುದಾಗಿ ಆತನ ಕೇಳ್ತಾನೆ. ಸೊ ಕೇಳಿದಂಥ ಸಂದರ್ಭದಲ್ಲಿ ತಿರುಗಿ ಆಕೆ ಹೇಳ್ತಾಳೆ, ಅಯ್ಯ ನನ್ನ ವಯಸ್ಸು 37 ಎಂಬುದಾಗಿ ಆಕೆ ಹೇಳ್ತಾಳೆ. ಮೊದಲನೇ ವರ್ಷನೂ 37 ಅಂತ ಹೇಳ್ತಾಳೆ, 2ನೇ ವರ್ಷ ಕರೆದನ್ನು ಕೂಡ 37 ಅಂತ ಹೇಳ್ತಾಳೆ. ತಿರುಗಿ ಅದು ಆಕೆ ಒಂದು ಮುಂದೂಡಲಾಗ್ತದ ಕೇಸು. ತಿರುಗಿ 3ನೇ ವರ್ಷ ಕೂಡ ಆಕೆ ಬರ್ತಾಳೆ. 3ನೇ ವರ್ಷ ಬಂದಾಗ ಆಕೆ ತಿರುಗಿ ಆ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ ಸಂದರ್ಭದಲ್ಲಿ ತಿರುಗಿ ಆ ನ್ಯಾಯಾಧೀಶನು ಮತ್ತೆ ಅದೇ ಪ್ರಶ್ನೆನ ಆಕೆ ಕೇಳ್ತಾನೆ. ಏನ್ ಕೇಳ್ತಾನಪ್ಪ ಅಂತಂದ್ರೆ, ಅಮ್ಮ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾನ. ಸೊ ಆವಾಗ ಆ ಹೆಣ್ಮಗಳು ಹೇಳ್ತಾಳೆ, ನೋಡ್ರಿ, ನಾನು ಮಾತು ಬದಲಾಯಿಸುವಂತ ಹೆಣ್ಮಗಳು ನಾನಲ್ಲ, ಮಾತು ನಾನು ಬದಲಾವಣೆ ಮಾಡಂಗಿಲ್ಲ. ನಾನು ಏನಾದರೂ ಹೇಳ್ತೀನಪ್ಪ ಅಂತಂದ್ರೆ ದೃಢವಾಗಿ ಹೇಳ್ತೀನಿ, ದೃಢವಾದಂಥ ಮನಸ್ಸು ನನ್ನಲ್ಲಿದೆ, ದೃಢ ಸಂಕಲ್ಪ ನನ್ನಲ್ಲಿದೆ. ಅದಕ್ಕೋಸ್ಕರವಾಗಿ ನಿಮಗೆ ಎಷ್ಟು ಸಲ ಹೇಳಬೇಕು ನಾನು ನನ್ನ ವಯಸ್ಸು 37 ಅಂಥೇಳಿ ಆಕೆ ಆ ನ್ಯಾಯಾಲಯದಲ್ಲಿ ಈ ಮಾತು ಹೇಳಿದಂಥ ಸಂದರ್ಭದಲ್ಲಿ ಆಕೆ ಒಂದು ಮಾತಿನಿಂದಲೇ, ಆಕೆ ಹೇಳುವಂಥ ಸಾಕ್ಷಿಯಿಂದಲೇ ಈಕೆ ಎಷ್ಟು ತಪ್ಪಾದಂಥ ಸಿದ್ಧಾಂತದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಎಂಬುದಾಗಿ ಅಲ್ಲಿ ಆ ಕೋರ್ಟ್ನಲ್ಲಿ ಗೊತ್ತಾಗ್ತದೆ ಅಂತೇಳಿ. ಸೊ ಅದೇ ರೀತಿಗೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ,
ಇವತ್ತು ಬಹಳ ಜನ ದೇವರ ಮಕ್ಕಳಾಗಿರುವಂತ ನಾವು ಸ್ಥಿರವಾಗಿರಬೇಕು, ಸ್ಥಿರವಾದಂಥ ಹೃದಯವುಳ್ಳವರಾಗಿರಬೇಕು, ಸ್ಥಿರತೆ ನಮ್ಮಲ್ಲಿರಬೇಕು ಅಂತ ಹೇಳಿ ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಮ್ಮಲ್ಲಿ ದೇವರು ಕೋರುವಂಥ ಸ್ಥಿರತೆ ನಮ್ಮಲ್ಲಿರಲಪ್ಪ ಅಂತಂದ್ರೆ, ದೇವರು ಬಯಸುವಂಥ ಸ್ಥಿರ ಹೃದಯ ನಮ್ಮಲ್ಲಿರಲಪ್ಪ ಅಂತಂದ್ರೆ ನಾವು ದೇವರ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ದೇವರ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಚಂಚಲವಾದಂಥ ಮನಸ್ಸು, ಚಂಚಲವಾದಂಥ ಹೃದಯ, ಮಾತಿಗೂ ನಮ್ಮ ಹೃದಯದಲ್ಲಿ ಬದಲಾವಣೆಗಳಾಗ್ತಾ ಇದ್ದಪ್ಪ ಅಂತಂದ್ರೆ, ನಮ್ಮ ತೀರ್ಮಾನದಲ್ಲಿ ಬದಲಾವಣೆಗಳಾಗ್ತಾ ಇದ್ದಪ್ಪ ಅಂತಂದ್ರೆ ನಾವು ನೋಡ್ತೇವೆ ಅದು ಸ್ಥಿರವಾದಂಥ ಮನಸ್ಸು ಅಲ್ಲ, ಅದು ಸ್ಥಿರವಾದಂಥ ಬುದ್ಧಿ ಅಲ್ಲ, ಅದು ಸ್ಥಿರವಾದಂಥ ಹೃದಯ ಅಲ್ಲ. ಅದು ನಾವು ನೋಡ್ತೇವೆ ದೇವರ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ, ದೇವರ ಸೇವೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿರ್ಬೇಕಾದ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ 1 ಕೊರಿಂಥಿ 15:58 ನನ್ನ ಪ್ರಿಯ ಸಹೋದರರೇ, ನೀವು ಮೊದಲೇನಾಗಿದ್ದೀರಿ ಅಂದ್ರೆ ಸ್ಥಿರಚಿತ್ತರಾಗಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾಕೆ ನೀವು ಸ್ಥಿರಚಿತ್ತರಾಗಿರ್ಬೇಕಪ್ಪ ಅಂತಂದ್ರೆ ದೇವರ ಕೆಲಸವನ್ನು ಅತ್ಯಾಸಕ್ತಿಯಿಂದ ನೀವು ಒಂದ್ ವೇಳೆ ಮಾಡ್ಬೇಕಪ್ಪ ಅಂತಂದ್ರೆ, ದೇವರ ಮಂದಿರದಲ್ಲಿ ದೇವರ ಸೇವೆಯನ್ನು ಅತ್ಯಾಸಕ್ತಿಯಿಂದ ನೀವು ಒಂದ್ ವೇಳೆ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಸ್ಥಿರಚಿತ್ತ ಅಂತಕ್ಕಂಥದ್ದು ಇರ್ಬೇಕೆಂಬುದಾಗಿ ನಾವು 1 ಕೊರಿಂಥಿ 15:58 ನೋಡ್ತೀವಿ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಕೂಡ ಈ ಪೇತ್ರನಿಗೆ ಲೂಕನ್ ಬರೆಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಪೇತ್ರನೇ ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂಬುದಾಗಿ ಆತನು ತೀರ್ಮಾನ ಮಾಡಿದ್ದನು, ಆದರೆ ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅದರಿಂದ ನಿನಗೆ ನಾನು ತಪ್ಪಿಸಿದ್ದೇನೆ. ಅದಕ್ಕೋಸ್ಕರವಾಗಿ ನೀನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀನು ಸ್ಥಿರನಾದ ಮೇಲೆ, ನೀನು ಸ್ಥಿರ ಹೃದಯ ಉಳ್ಳವನಾದ ಮೇಲೆ, ನಿನ್ನಲ್ಲಿ ಸ್ಥಿರತೆ ಬಂದ ಮೇಲೆ, ನೀನು ಸ್ಥಿರ ಹೃದಯ ಉಳ್ಳವನಾದ ಮೇಲೆ ನೀನೇನ್ ಮಾಡ್ಬೇಕಂದ್ರೆ ನಿನ್ನ ಒಂದು ಸಹೋದರರನ್ನು ನೀನ್ ಏನ್ ಮಾಡ್ಬೇಕಂದ್ರೆ ಸ್ಥಿರಪಡಿಸ್ಬೇಕೆಂಬುದಾಗಿ ದೇವರು ಹೇಳ್ತಾನೆ. ಸೊ ಅದಕ್ಕೋಸ್ಕರವಾಗಿ ಈ ಮಾತು ಹೇಳುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಈ ಮಾತು ಯಾಕೆ ಹೇಳ್ತಾನಪ್ಪ ಅಂತಂದ್ರೆ, ಪೇತ್ರನಲ್ಲಿ ಸ್ಥಿರವಾದಂತ ಹೃದಯ ಅಲ್ಲಿ ತನಕ ಇರಂಗಿಲ್ಲ, ಸ್ಥಿರವಾದಂತ ಬುದ್ಧಿ ಇರಂಗಿಲ್ಲ, ಸ್ಥಿರವಾದಂತ ಹೃದಯ ಇರಂಗಿಲ್ಲ. ಆತನ ಜೀವಿತದಲ್ಲಿ ಒಂದು ದೃಢ ಸಂಕಲ್ಪ ಅಂತಕ್ಕಂಥದ್ದು ಇರಂಗಿಲ್ಲ, ಒಂದು ದೃಢತೆ ಸ್ಥಿರತೆ ಅಂತಕ್ಕಂಥದ್ದು ಇರಂಗಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಪೇತ್ರನ ಮನಸ್ಸು ನೋಡಿ, ಪೇತ್ರನೇ ನೀನು ತಿರುಗಿಕೊಂಡ ಮೇಲೆ, ನೀನು ದೃಢಪಟ್ಟ ಮೇಲೆ, ನೀನು ನಿನ್ನ ಸಹೋದರರನ್ನು ಏನ್ ಮಾಡ್ಬೇಕಂದ್ರೆ ನೀನು ದೃಢಪಡಿಸ್ಬೇಕು, ಸ್ಥಿರಪಡಿಸ್ಬೇಕೆಂಬುದಾಗಿ ದೇವರು ಹೇಳ್ತಾನ. ಆದ್ರೆ ಈ ಭಾಷೆ ಪೇತ್ರನಿಗೆ ಅರ್ಥನೇ ಆಗಿಲ್ಲ. ಯೇಸು ಸ್ವಾಮಿ ಈ ಮಾತು ಹೇಳಿದಾಗ ಪೇತ್ರ ಏನಂತಂದ್ರೆ, ಸ್ವಾಮಿ ನಾನು ನಿನ್ನ ಜೊತೆ ಪ್ರಾಣ ಕೊಡ್ಬೇಕಾದ್ರೂ ನಿನ್ ಜೊತೆ ನಾನು ಬರ್ತೀನಿ, ನಿನ್ ಜೊತೆ ಅಂತ ಹೇಳಿ ಆವಾಗಲೂ ಕೂಡ ನಾವು ನೋಡ್ತೇವೆ ಪೇತ್ರರು ಇದನ್ನೇ ಆತನ ಹೇಳ್ತಾನೆ. ಸೊ ಅದಕ್ಕೋಸ್ಕರವಾಗಿ ಅಲ್ಲಿ ಯೇಸು ಸ್ವಾಮಿ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ, ಯಾಕೆ ಈ ಒಂದು ಮಾತನ್ನು ಸ್ಥಿರತೆ ಬಗ್ಗೆ ಆತನ ಹೇಳ್ತಾ ಇದ್ದೇನೆ, ಪೇತ್ರ ನೀನು ಮೊದಲು ಸ್ಥಿರವಾಗು ಎಂಬುದಾಗಿ ಯಾಕೆ ಆತನ ಹೇಳ್ತಾ ಇದ್ದೇನೆ ಎಂಬುದಾಗಿ ಅಲ್ಲಿ ತನಕ ಪೇತ್ರನಿಗೆ ಅರ್ಥ ಆಗಿಲ್ಲ. ಆದರೆ ದೇವರು ಪೇತ್ರನ ಹೃದಯವನ್ನು, ಪೇತ್ರನ ಮನಸ್ಥಿತಿಯನ್ನು ಬಲ್ಲಂತ ದೇವರು ಆತನ ಏನ್ ಹೇಳ್ತಾನೆ ಅಂದ್ರೆ, ಇವಾಗ ನೀನು ಅಸ್ಥಿರವಾಗಿದ್ದೆ ಎಂಬುದಾಗೆಲ್ಲ ಹೇಳ್ತಾನೆ. ನೀನು ದೃಢವಾಗಿಲ್ಲ, ದೃಢವಾದಂತ ನಿರ್ಧಾರ ಇಲ್ಲ, ದೃಢವಾದಂತ ಸಂಕಲ್ಪ ಇಲ್ಲ, ದೃಢವಾದಂತ ಸ್ಥಿರವಾದಂತ ಹೃದಯ ಮನಸ್ಸು ಏನೂ ಇಲ್ಲ ನಿನ್ನ ಹತ್ರ ಅಂತ ದೇವ್ರು ಹೇಳ್ತಾನ. ಆದ್ರೆ ಇವನ್ ಹೇಳ್ತಾನೆ ಅಂತಂದ್ರೆ, ನಾನು ನಿನ್ ಜೊತೆ ಸಾಯ್ಬೇಕಾದ್ರೂ ನಾನು ನಿನ್ ಜೊತೆ ಇರ್ತೀನಿ ಎಂಬುದಾಗಿ ಈತನ ಹೇಳ್ತಾನೆ. ಅಂದ್ರೆ ಪೇತ್ರನಿಗೆ ಏನಿರಂಗಿಲ್ರಿ ಅಲ್ಲಿ, ದೃಢವಾದಂತ ಮನಸ್ಸು, ಸ್ಥಿರವಾದಂತ ಮನಸ್ಸು ಆತನಿಗೆ ಇರಂಗಿಲ್ಲ. ಯಾವಾಗ ಯೇಸು ಸ್ವಾಮಿ ಹೇಳಿದ ತಕ್ಷಣ ಈ ಮಾತು ಆತನ ಅರ್ಥ ಮಾಡ್ಕೊಂಗಿಲ್ಲೋ, ಇದಾದ ನಂತರ ಆತನು 3 ಸಲ ಯೇಸು ಸ್ವಾಮಿ ವಿಷಯದಾಗ ಏನ್ ಹೇಳ್ತಾನ, ಯೇಸು ಸ್ವಾಮಿ ಯಾರೇನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಪೇತ್ರನು. ಸೊ ಅದಕ್ಕೋಸ್ಕರವಾಗಿ ಈ ಮಾತು ಯೇಸು ಸ್ವಾಮಿ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ, ಪೇತ್ರನ ಮುಂದು ಆತನು ದೇವರ ಕೆಲಸವನ್ನು ಮಾಡುವಂತ ವ್ಯಕ್ತಿಯಾಗಿದ್ದನು, ದೇವರ ಸೇವೆಯನ್ನು ಮಾಡುವಂತ ವ್ಯಕ್ತಿಯಾಗಿದ್ದನು. ಆತನು ಅನೇಕ ಆತ್ಮಗಳನ್ನು ಕರ್ತನಿಗಾಗಿ ಗೆಲ್ಲುವಂತ ವ್ಯಕ್ತಿ ಆತನಾಗಿದ್ದನು. ಅದಕ್ಕೋಸ್ಕರವಾಗಿ ಪೇತ್ರನಿಗೆ ಈ ಮಾತು ಹೇಳ್ತಾನೆ, ಪೇತ್ರನೇ ನೀನು ಸ್ಥಿರ ಹೊಂದಿದ ಮೇಲೆ ನಿನ್ನ ಸಹೋದರರನ್ನು ಕೂಡ ಏನ್ ಮಾಡಿ ನೀನು ಸ್ಥಿರಪಡಿಸಂತ ದೇವರು ಹೇಳ್ತಾನಲ್ಲಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮನೆಗೆ ಬಂದಿರುವಂತ ನಾವು, ದೇವರ ಸನ್ನಿಧಿಗೆ ಬಂದಿರುವಂತ ನಾವೆಲ್ಲರೂ ಕೂಡ, ಈ ಚರ್ಚ್ ಪ್ರೇಯರ್ಗೆ ಬಂದಿರುವಂತ ನಾವೆಲ್ಲರೂ ಕೂಡ ನಮ್ಮಲ್ಲಿ ಬಹಳ ಪ್ರಾಮುಖ್ಯವಾಗಿ ಇರ್ಬೇಕಂತದ್ದು ಏನಪ್ಪಾ ಅಂತಂದ್ರೆ, ಸ್ಥಿರವಾದಂತ ಹೃದಯ ಇರ್ಬೇಕು, ಸ್ಥಿರವಾದಂತ ಮನಸ್ಸು ಇರ್ಬೇಕು, ಸ್ಥಿರವಾದಂತ ಬುದ್ಧಿ ಇರ್ಬೇಕು. ಈ ಸ್ಥಿರವಾದಂತ ಮನಸ್ಸು, ಸ್ಥಿರವಾದಂತ ಬುದ್ಧಿ, ಸ್ಥಿರವಾದಂತ ಹೃದಯ ಯಾವಾಗ ನಮಗಿರ್ತದೋ ಅವಾಗ ಏನಾಗ್ತದಪ್ಪ ಅಂತಂದ್ರೆ, ನಮ್ಮ ಮೂಲಕವಾಗಿ ದೇವ್ರು ಏನ್ ಮಾಡ್ತಾನಂದ್ರೆ ಅದ್ಭುತವಾದಂತ ಮಹತ್ತರವಾದಂತ ಕಾರ್ಯಗಳು ತನ್ನ ಸೇವೆಯಲ್ಲಿ ಆತನ ಜರುಗಿಸ್ತಾನಂತೇಳಿ. ನಮ್ಮಲ್ಲಿ ಒಂದೇಳೆ ಚಂಚಲವಾದಂತ ಬುದ್ಧಿ,
ಅಸ್ಥಿರವಾದಂಥ ಬುದ್ಧಿ, ನಮ್ಮಲ್ಲಿ ದೃಢವಾದಂಥ ಸ್ಥಿರಚಿತ್ತವಾದಂಥ ಬುದ್ಧಿ ಹೃದಯ ನಮ್ಮಲ್ಲಿ ಇರಲಿಪ್ಪ ಅಂತಂದ್ರೆ ಕರ್ತನ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂತಂದ್ರೆ ಅಂಥವರಿಂದ ದೇವರಿಗೆ ಯಾವ ಒಂದು ಪ್ರಯೋಜನವೂ ಕೂಡ ಇಲ್ಲ. ಯಾಕಪ್ಪ ಅಂತಂದ್ರೆ ನೋಡಿ, ದೇವರಿಗೆ ಎಂಥವ್ರು ಬೇಕಪ್ಪ ಅಂತಂದ್ರೆ ದೃಢ ಸಂಕಲ್ಪ ಮಾಡದಂಥವ್ರು ಬೇಕು, ದೃಢವಾಗಿ ನಿರ್ಧಾರ ಮಾಡದಂಥವ್ರು ಬೇಕು. ಏನೇ ಆಗಲಿ, 6 3 ನನಗೆ ದೇವರು ಕೊಟ್ಟಂತ ಕೆಲಸ, ದೇವರು ಕೊಟ್ಟಂತ ಸೇವೆ, ದೇವರು ಕೊಟ್ಟಂತ ತಲಾಂತು ಯಾವತ್ತೂ ಕೂಡ ನಾನು ನಿರ್ಲಕ್ಷ್ಯ ಮಾಡೋದಿಲ್ಲ. ಇದು ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಇದು ದೇವರ ಸೇವೆ ಅದೇ. ಇದು ಯಾವುದೇ ಒಬ್ಬ ಮನುಷ್ಯನಿಗಲ್ಲ ಇದು ಸೇವೆ ಮಾಡುವಂಥದ್ದು ಎಂಬುದಾಗಿ ಯಾವಾಗ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ದೃಢವಾದಂಥ ನಿರ್ಧಾರಗಳು ಆತನ ಮಾಡ್ತಾನೋ, ದೃಢವಾದಂಥ ಸಂಕಲ್ಪಗಳು ಆತನ ಮಾಡ್ತಾನೋ, ಆತನ ಮಾತ್ರ ದೇವರ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಆದರೆ ಪರಿಸ್ಥಿತಿಗಳು ಬಂದಾಗ ನಾವು ಬದಲಾಗುವಂಥದ್ದು, ಸಂದರ್ಭ ಬಂದಾಗ ನಾವು ಬದಲಾಗುವಂಥದ್ದು, ನಮಗೆ ಅನುಕೂಲ ಇದ್ದಾಗ ನಾವು ದೇವರ ಸೇವೆ ಮಾಡುವಂಥದ್ದು, ನಮಗೆ ಅನಾನುಕೂಲವಾದಂಥ ಪರಿಸ್ಥಿತಿಗಳು ವಿರೋಧಗಳು ಬಂದಂಥ ಸಂದರ್ಭದಲ್ಲಿ ನಾವು ದೇವರ ಸೇವೆಗೆ ನಾವು ಜಾರುವಂಥದ್ದು, ಬೆನ್ನು ತೋರಿಸುವಂಥದ್ದು, ಈ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ಒಂದ್ ವೇಳೆ ಮಾಡಿದೆವಪ್ಪ ಅಂತಂದ್ರೆ ನಾವು ನೋಡ್ತೇವೆ, ನನ್ನ ಪ್ರೀತಿದರ ಮಕ್ಕಳೇ, ದೇವರ ಸೇವೆಯಲ್ಲಿ ಯಾವುದೇ ಒಂದು ಪ್ರಯೋಜನಕರವಾದಂಥ ಸಾಧನೆಗಳನ್ನ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಅದಕ್ಕೋಸ್ಕರ ನೋಡ್ತೇವೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಈ ಸ್ಥಿರತೆ ಅಂತಕ್ಕಂಥದ್ದು ಯಾಕೆ ಬೇಕಪ್ಪ ಅಂತಂದ್ರೆ, ಈ ಸ್ಥಿರ ಹೃದಯ ಯಾಕೆ ಬೇಕಪ್ಪ ಅಂತಂದ್ರೆ, ಈ ಸ್ಥಿರ ಬುದ್ಧಿ ಯಾಕೆ ಬೇಕಪ್ಪ ಅಂತಂದ್ರೆ, ಸೇವೆಯಲ್ಲಿರುವಂಥವ್ರಿಗೆ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಆರೋಗ್ಯಕರವಾದಂಥ ಸಭೆಯನ್ನು ಅವ್ರು ಬಲಪಡಿಸ್ತಾರ ಅಂತ ಹೇಳಿ. ಅಲ್ಲೆಲ್ಲಯ್ಯ, ಸ್ಥಿರ ಬುದ್ಧಿ, ಸ್ಥಿರ ಹೃದಯ, ದೃಢ ಸಂಕಲ್ಪ ಇದ್ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರು ಕರ್ತನ ಒಂದು ಸಭೆ, ದೇವರು ಸ್ವರಕ್ತವನ್ನು ಸುರಿಸಿಕೊಂಡಂತ ಸಭೆ, ಅದು ಆರೋಗ್ಯಕರವಾಗಿ, ಆ ಸಭೆ ಆರೋಗ್ಯಕರವಾಗಿರುವಂತೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ದೇವರ ಸೇವೆಯಲ್ಲಿ ಬಲವಾಗಿ ಅವ್ರು ಉಪಯೋಗ ಆಗ್ತಾರೆ ಅಂತೇಳಿ. ಒಂದ್ ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸೇವೆಯಲ್ಲಿರುವಂಥವ್ರು ನಾವು, ಸಭೆಯಲ್ಲಿರುವಂಥವ್ರು ನಾವು, ಇವತ್ತು ಮಂದಿರದಲ್ಲಿರುವಂಥವ್ರು ನಾವು, ನಮ್ಮಲ್ಲಿ ಆ ದೃಢತೆ ಸ್ಥಿರತೆ ಅಂತಕ್ಕಂಥ ಇರಲಿಲ್ಲಪ್ಪ ಅಂತಂದ್ರೆ ನಾವು ಇನ್ನೊಬ್ಬರನ್ನು ಸ್ಥಿರಪಡಿಸ್ಲಿಕ್ಕೆ ಸಾಧ್ಯವಿಲ್ಲ, ಇನ್ನೊಬ್ಬರನ್ನು ಬಲಪಡಿಸ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಇನ್ನೊಬ್ಬರನ್ನು ನಾವು ಪ್ರೋತ್ಸಾಹ ಪಡಿಸ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವೇ ಅಸ್ಥಿರವಾಗಿರ್ತೀವಿ, ನಮ್ಮಲ್ಲೇ ಚಂಚಲವಾದಂಥ ಬುದ್ಧಿ, ಚಂಚಲವಾದಂಥ ಮನಸ್ಸು ಇರ್ತದೆ. ನಾವು ಮನಸ್ಸು ಬಂದಾಗ ಮಾಡ್ತೇವೆ, ಮನಸ್ಸು ಬಂದಾಗ ನಾವು ಬದಲಾಗ್ತೇವೆ. ಈ ರೀತಿಯಾದಂಥ ಜೀವಿತ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ನಮ್ಮ ಜೀವಿತದಿಂದ, ನಮ್ಮ ಒಂದು ಸೇವೆಯಿಂದ ನಾವು ನೋಡ್ತೇವೆ ಯಾರಿಗೂ ಪ್ರಯೋಜನಕರವಾಗುದಿಲ್ಲ. ಅದಂತೂ ಮೊಟ್ಟ ಮೊದಲಾಗಿ ದೇವರ ಒಂದು ಜೀವ ಸ್ವರೂಪನಂತ ದೇವರ ಮನೆಗೆ ಆರೋಗ್ಯಕರವಂತ ಸಭೆಗಂತೂ ನಮ್ಮಿಂದ ಅಸ್ಥಿರವಾದಂಥ ಬುದ್ಧಿಯಿಂದ, ಚಂಚಲವಾದಂಥ ಬುದ್ಧಿಯಿಂದ ಯಾವುದೇ ಒಂದು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನೋಡ್ತೇವೆ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಬಹಳ ಸ್ಥಿರವಾದಂಥ ಮನಸ್ಸುಳ್ಳವನಾಗಿದ್ದು. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ವಿಷಯದಲ್ಲಿ ಬೈಬಲ್ ಸಾಕ್ಷಿ ಹೇಳ್ತದೆ, ದೇವರು ಸಾಕ್ಷಿ ಹೇಳ್ತಾನೆ. ಆತನು ಯಾವ ರೀತಿಗೆ ಆತನಲ್ಲಿ ಸ್ಥಿರವಾದಂಥ ಹೃದಯ ಇತ್ತಪ್ಪ ಅಂತಂದ್ರೆ, ಆತನಲ್ಲಿ ಯಾವ ರೀತಿಗೆ ಸ್ಥಿರವಾದಂಥ ಬುದ್ಧಿ ಇತ್ತಪ್ಪ ಅಂತಂದ್ರೆ, ಆತನಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಯಾವ ರೀತಿಗೆ ಇತ್ತಪ್ಪ ಅಂತಂದ್ರೆ, ಆ ವ್ಯಕ್ತಿ ಕುರಿತು ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆತನು ನೋಡ್ತೇವೆ ತನಗಿರುವಂತ ಎಲ್ಲ ಆಸ್ತಿಯನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಮಾರಿ ಆ ಬಂದಂತ ಹಣವನ್ನು ಏನ್ ಮಾಡಿದ್ರೆ ಅಪೋಸ್ತಲರ ಪಾದಗಳ ಬಳಿಯಲ್ಲಿ ತಂದಿಟ್ಟನಂತ. ಎಂತ ಸಂಕಲ್ಪ ರೀ ಆತಂದು, ಎಂತ ದೃಢ ವಿಶ್ವಾಸ ರೀ ಆತನದು, ಎಷ್ಟು ಸ್ಥಿರ ಬುದ್ಧಿ ನೋಡ್ರಿ ಆತನು, ಎಷ್ಟು ಸ್ಥಿರವಾದಂತ ಹೃದಯ ನೋಡ್ರಿ ಆತನು. ಈ ಸ್ಥಿರವಾದಂತ ಹೃದಯ, ಸ್ಥಿರವಾದಂತ ಬುದ್ಧಿ ಇರಲಿಲ್ಲ ಅಂದ್ರೆ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೃಢವಾದಂತ ಸಂಕಲ್ಪ ಯಾರಲ್ಲಿ ಇರ್ತದೋ, ಸ್ಥಿರವಾದಂತ ಹೃದಯ ಯಾರಲ್ಲಿ ಇರ್ತದೋ ಅವ್ರು ಮಾತ್ರ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ನಾವು ನೋಡ್ತೀವಿ ಈ ವ್ಯಕ್ತಿ ಅಪೊಸ್ತಲ ಕೃತ್ಯಗಳ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಆತನು ದೇವರ ಸೇವೆಯಲ್ಲಿ, ದೇವರ ಮಂದಿರದಲ್ಲಿ ದೃಢವಾದಂತ ಸಂಕಲ್ಪ ಉಳ್ಳವನಾಗಿ, ದೃಢವಾದಂತ ಹೃದಯವುಳ್ಳವನಾಗಿ, ಸ್ಥಿರ ಸಂಕಲ್ಪ ಉಳ್ಳವನಾಗಿ ಆತನು ದೇವರ ಮಂದಿರದಲ್ಲಿ ಆತನು ಈ ರೀತಿಯಾಗಿ ಆತನು ಜೀವಿಸ್ತಾ ಇರೋದ್ರಿಂದ ಮುಂದೆ ಆತನ ಜೀವಿತ ಹೆಂಗಾಗ್ತದಪ್ಪ ಅಂತಂದ್ರೆ, ದೇವರ ಆತನನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಅಂತ್ಯೋಕ್ಯ ಅಂತಕ್ಕಂಥ ಊರಲ್ಲಿ ನಾವು ನೋಡ್ತಿದ್ದೇವೆ, ಅಲ್ಲಿ ಯಾರು ಬೋಧಕರಿಲ್ಲಾರ್ದೇನೆ, ಯಾರು ಪ್ರಸಂಗ ಮಾಡೋರು ಇರಲಾರ್ದೆ ನಾವು ನೋಡ್ತೀವಿ ವಿಶ್ವಾಸಿಗಳು, ಅಲ್ಲಿ ಚೆದರಿ ಹೋದಂತ ವಿಶ್ವಾಸಿಗಳು ಅಲ್ಲಿ ಹೋಗಿ ಚೆದರಿಸಲ್ಪಟ್ಟಂತ ಎಲ್ಲರೂ ಕೂಡ ಒಂದ್ ಕಡೆ ಕೂತ್ಕೊಂಡು ಅವರು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಮತ್ತು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ದೇವರ ಸನ್ನಿಧಿಯಲ್ಲಿ ಸಮಯ ಕಳೀತಾ ಇರೋದ್ರಿಂದ ನಾವು ನೋಡ್ತೇವೆ ಅಲ್ಲಿ ಚೆದರಿ ಹೋಗಲ್ಪಟ್ಟಂತ ವಿಶ್ವಾಸಿಗಳಿಂದಲೇ ಒಂದು ಸಭೆಯಲ್ಲಿ ಪ್ರಾರಂಭ ಆಗ್ತದ. ಸಭೆ ಪ್ರಾರಂಭ ಆದ್ಮೇಲೆ ಆ ಸಭೆಯಲ್ಲಿ ಆತ್ಮನ ಕಾರ್ಯಗಳು ಬಹು ಬಲವಾಗಿ ಜರುಗಲಿಕ್ಕೆ ಪ್ರಾರಂಭ ಆಗ್ತದ. ನಾವು ನೋಡ್ತೇವೆ ಯಾವಾಗ ಈ ಸುದ್ದಿ ಅಂತ್ಯದಲ್ಲಿ ಒಂದು ಸಭೆ ಸ್ಥಾಪನೆ ಆಗಿದೆ, ಅಂತ್ಯದಲ್ಲಿ ಒಂದು ದೇವಜನರು ಚದುರಿಸಲ್ಪಟ್ಟವ್ರು ಎಲ್ಲರೂ ಸೇರಿ ಒಂದ್ ಕಡೆ ಕೂತ್ಕೊಂಡದ್ರಿಂದ ದೇವರ ಕಾರ್ಯಗಳು ಬಲವಾಗಿ ಅಂತ್ಯೋಕ್ಯ ಅಂತಕ್ಕಂಥ ಊರಲ್ಲಿ ಜರುಗ್ತಾ ಇದೆ. ಇನ್ನು ಅಂತೇಳಿ ಯೆರೂಸಲೇಮಿನಲ್ಲಿರುವಂತಹ ಒಂದು ಸಭೆಗೆ ಯಾವಾಗ ಇದು ಗೊತ್ತಾಗ್ತದೋ,
ಯೆರೂಸಲೇಮಿನಲ್ಲಿರುವಂತಹ ಸ್ಥಾನಿಕ ಸಭೆಗೆ ಯಾವಾಗ ಇದು ಗೊತ್ತಾಗ್ತದೋ, ಅಂತ್ಯಯುಗದಲ್ಲಿ ಒಂದು ಸಭೆ ಸ್ಥಾಪನೆ ಆಗಿದೆ, ಅಲ್ಲಿ ಅವ್ರಿಗೆ ಉಪದೇಶ ಮಾಡೋರಿಲ್ಲ, ಅವರಿಗೆ ಬೋಧಕರಿಲ್ಲ, ಅವ್ರಿಗೆ ಗೈಡ್ ಮಾಡೋರಿಲ್ಲ, ಅವ್ರಿಗೆ ಮಾರ್ಗದರ್ಶಕರಿಲ್ಲ, ಆದ್ರೂ ಕೂಡ ಅಲ್ಲಿ ದೇವರು ತನ್ನ ಆತ್ಮನ ಕಾರ್ಯ ಬಲವಾಗಿ ಅವ್ರ ಮಧ್ಯದಲ್ಲಿ ಜರುಗಿಸ್ತಾ ಇದ್ದಾನೆ, ಒಂದು ಸಭೆ ಅದ್ಭುತವಾಗಿ ಅಲ್ಲಿ ನಡೀತಾ ಇದೆ ಅಂತೇಳಿ ಅವಾಗ ಈ ಸುದ್ದಿ ಯೆರೂಸಲೇಮಿನಲ್ಲಿರುವಂತಹ ಸಭೆಗೆ ಗೊತ್ತಾಗ್ತದೋ, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಯಾವ ವ್ಯಕ್ತಿಯಲ್ಲಿ ದೃಢವಾದಂತ ಮನಸ್ಸಿತ್ತು, ದೃಢವಾದಂತ ಸಂಕಲ್ಪ ಇತ್ತು, ಸ್ಥಿರವಾದಂತ ಹೃದಯ, ಸ್ಥಿರವಾದಂತ ಬುದ್ಧಿ ಆ ಯೆರೂಸಲೇಮಿನ ಸಭೆಯಲ್ಲಿ ಯಾವ ವ್ಯಕ್ತಿಯಲ್ಲಿ ಇತ್ತು, ಅದೇ ವ್ಯಕ್ತಿಯನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಂತ್ಯಯೋಗ್ಯ ಸಭೆಗೆ ಕಳಿಸ್ತಾರ ಅಂತ ಹೇಳಿ. ಹಲ್ಲೆಲೂಯ. ಆತನ ಯಾರಪ್ಪ ಅಂತಂದ್ರೆ ಆತನು ಬಾರ್ನಬ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯ. ನೋಡ್ರಿ ಯಾವ ರೀತಿಗೆ ಎಂತ ಅದ್ಭುತವಾದಂತ ರೀತಿಯಿಂದ ದೇವರ ಆತನನ್ನು ಉಪಯೋಗ ಮಾಡ್ತಾನಪ್ಪ ಅಂತಂದ್ರೆ, ಬನ್ನಿ ನನ್ನ ಜೊತೆ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯದಾಗ ಆ ಮಾತನ್ನು ಓದಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಹೋಗೋಣ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ ನೋಡ್ರಿ. ದೇವರು ಬಾರ್ನಬನನ್ನು ಯಾವ ರೀತಿಗೆ ಬಲವಾಗಿ ಆತನನ್ನು ಉಪಯೋಗ ಮಾಡಿಕೊಂಡನು, ಯಾವ ರೀತಿಗೆ ಆ ಸಭೆಯನ್ನು ಆತನು ದೃಢಪಡಿಸಿದನು, ಯಾವ ರೀತಿಗೆ ಆತನಲ್ಲಿ ದೃಢವಾದಂತ ಸಂಕಲ್ಪ ಇದ್ದರಿಂದ, ಆತನಲ್ಲಿ ಸ್ಥಿರವಾದಂತ ಮನಸ್ಸಿದ್ದರಿಂದ, ಆತನಲ್ಲಿ ಸ್ಥಿರವಾದಂತ ಹೃದಯ ಇದ್ದಿದ್ದರಿಂದ ನಾವು ನೋಡ್ತೇವೆ ಆತನು ಇನ್ನೂ ಒಂದು ಕರ್ತನ ಸೇವೆಯಲ್ಲಿರುವಂತ ಆರೋಗ್ಯಕರವಾದಂತ ಸಭೆಯನ್ನೇ ಯಾವ ರೀತಿಗೆ ಬಲಪಡಿಸಿದ್ರು ಅಂತೇಳಿ. ದಯವಿಟ್ಟು ನೋಡ್ರಿ, ಯಾರಾದ್ರೂ ಕೂಡ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 23ನೇ ವಚನ 24ನೇ ವಚನ ನಾನು ಓದ್ತೀನಿ ನೋಡ್ರಿ. 22ರಿಂದ ಓದ್ತೀನಿ. ಇವರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಿಂದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳಿಸಿದರು. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು, ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡ್ರಿ ಎಂದು ಅವರೆಲ್ಲರಿಗೆ ಬುದ್ಧಿ ಹೇಳಿದನು. ಎಂತ ಅದ್ಭುತವಾದಂತ ಮಾತು ನೋಡ್ರಿ. ಬಾರ್ನಬ ಯೆರೂಸಲೇಮಿನ ಸಭೆಯಲ್ಲಿ ಆತನು ಸ್ಥಿರಚಿತ್ತನಾಗಿದ್ದರಿಂದಲೇ ಆತನನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅಲ್ಲಿ ಅಂತ್ಯಯುಗದಲ್ಲಿರುವಂತ ಸಭೆಯನ್ನು ಸ್ಥಿರಪಡಿಸಲಿಕ್ಕೆ, ಅಂತ್ಯಯುಗದಲ್ಲಿರುವಂತ ಸಭೆ ವಿಶ್ವಾಸಿ ಮಕ್ಕಳನ್ನು ಬಲಪಡಿಸಲಿಕ್ಕೆ ನಾವು ನೋಡ್ತಿದ್ದೇವೆ. ಯೆರೂಸಲೇಮಿನಲ್ಲಿರುವಂತ ಸಭೆಯವರು ನಾವು ನೋಡ್ತಿದ್ದೇವೆ ಬಾರ್ನಬನನ್ನು ಅಂತ್ಯಕ್ಕೆ ಕಳಿಸಿದ ಮೇಲೆ ಅಲ್ಲಿ ನಾವು ನೋಡ್ತೇವೆ ಆತನು ಯಾವ ರೀತಿಗೆ ಆ ಸಭೆಯನ್ನು ಬಲಪಡಿಸಿದ್ ನೋಡ್ರಿ, ಯಾವ ರೀತಿಗೆ ಆ ಸಭೆಯನ್ನು ದೃಢಪಡಿಸಿದ ನೋಡ್ರಿ. ಓದಮ್ಮ 23ನೇ ವಚನ ಓದಮ್ಮ. 23, 24. 23, 24. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು, ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರಿ ಎಂದು ಅವರೆಲ್ಲರಿಗೆ ಹಬ್ಬ ನೋಡ್ರಿ. ಬುದ್ಧಿ ಹೇಳಬೇಕು, ಸ್ಥಿರಪಡಿಸ್ಬೇಕು ಅಂತಂದ್ರೆ, ಸ್ಥಿರ ಇಲ್ಲದವರು ಹೋಗಿ ಸ್ಥಿರಪಡಿಸ್ಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಅಸ್ಥಿರವಾದಂತ ಬುದ್ಧಿ, ಚಂಚಲವಾದಂತ ಬುದ್ಧಿ, ಮನಸ್ಸು ಬಂದಾಗ ಬದಲಾಗುವಂತ ಬುದ್ಧಿ ಇಟ್ಕೊಂಡ್ರೆ, ಅಸ್ಥಿರವಾದಂತ ಮನಸ್ಸು ಇಟ್ಕೊಂಡ್ರೆ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದನ? ಸಾಧ್ಯ ಇಲ್ಲ. ದೇವ್ರ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ, ದೇವ್ರ ಸೇವೆ ಮಾಡ್ಬೇಕಪ್ಪ ಅಂತಂದ್ರೆ, ದೇವರು ಯಾರನ್ನ ಆರಿಸ್ಕೊಳ್ತಾನಪ್ಪ ಅಂತಂದ್ರೆ, ಯಾರು ಸ್ಥಿರಚಿತ್ತರಾಗಿರ್ತಾರೋ, ಯಾರು ಅವರು ತೆಗೆದುಕೊಂಡಂತ ನಿರ್ಧಾರದಲ್ಲಿ ಕದಲದಂತೆ ಇರ್ತಾರೋ, ಯಾರು ಕರ್ತನಿಗಾಗಿ ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತಾರೋ, ಒಂದು ನಿಶ್ಚಯ ಮಾಡ್ಕೊಂಡಿರ್ತಾರೋ, ಅವರು ಮಾತ್ರ ನಾವು ನೋಡ್ತೇವೆ, ಅವರು ಸಭೆಯಲ್ಲಿ ನಾವು ನೋಡ್ತೇವೆ ಬಲವಾದಂತ ಒಂದು ಸಾಧನವಾಗಿ ದೇವರ ಆರೋಗ್ಯಕರವಾದಂತ ಸಭೆಯಲ್ಲಿ ಅವರು ದೇವರ ಸೇವೆಯಲ್ಲಿ ಮುನ್ನುಗ್ತಾರೆ. ತಾವು ಸ್ಥಿರವಾಗಿರೋದ್ರಿಂದ, ತಾವು ಸ್ಥಿರಚಿತ್ತರಾಗಿರೋದ್ರಿಂದ, ತಾವು ಸ್ಥಿರ ಹೃದಯ ಸ್ಥಿರ ಬುದ್ಧಿ ಉಳ್ಳವರಾಗಿರೋದ್ರಿಂದ ನಾವು ನೋಡ್ತೇವೆ ಅವರು ಇನ್ನೊಂದು ಸಭೆಯನ್ನು ಕೂಡ ಅವ್ರೇನ್ ಮಾಡ್ತಾರೆ ಅಂದ್ರೆ ಸ್ಥಿರಪಡಿಸ್ತಾರೆ. ಇಲ್ಲಿ ಬಾರ್ನಬನು ಕೂಡ ನಾವು ನೋಡ್ತೇವೆ ಆತನ ಜೀವಿತದಲ್ಲಿ ಸ್ಥಿರತೆ ಅಂತಕ್ಕಂಥದ್ದರಿಂದ ಅಪೊಸ್ತಲರ 4ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ ಆತನ ಸ್ಥಿರತೆ, ಆತನ ದೃಢವಾದಂತ ಸಂಕಲ್ಪ ಹೇಗಿತ್ತಪ್ಪ ಅಂತಂದ್ರೆ, ಆತನು ಪೂರ್ತಿ ಸಮರ್ಪಣೆ ಮಾಡ್ಕೊಂಡನು. ಅದೇ ಒಂದು ಸಮರ್ಪಣೆ ಜೀವಿತ ಆತನನ್ನು ಎಲ್ಲಿಗೆ ನಡೆಸ್ತಪ್ಪ ಅಂತಂದ್ರೆ, ಅಂತ್ಯಯುಗದಲ್ಲಿರುವಂತ ಸಭೆಯಲ್ಲಿರುವಂತ ವಿಶ್ವಾಸಿ ಮಕ್ಕಳನ್ನು ಕೂಡ ಬಲಪಡಿಸಲು ನಾವು ನೋಡ್ತೇವೆ. ಸಭೆಯೇ ಆತನನ್ನು ಅಂತ್ಯಯುಗಕ್ಕೆ ಕಳಿಸ್ತು. ಅಲ್ಲಿ ಹೋದ ಮೇಲೆ ದೇವರವ್ರ ಮಧ್ಯದಲ್ಲಿ ಮಾಡುವಂತ ಕೃಪಾ ಕಾರ್ಯಗಳನ್ನು ಯಾವಾಗ ಆತ ನೋಡ್ತಾನೋ ಬಹಳ ಸಂತೋಷ ಪಡ್ತಾನೆ. ಸಂತೋಷ ಪಟ್ಟದ ಮೇಲೆ ಆತನ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಅವ್ರಿಗೊಂದು ಮಾತು ಹೇಳ್ತಾನೆ. ಏನಪ್ಪಾ ಅಂತಂದ್ರೆ, ದೇವರು ನಿಮ್ಮ ಮಧ್ಯದಲ್ಲಿ ಕೃಪಾ ಕಾರ್ಯಗಳು ಮಾಡ್ತಾ ಇದ್ದಾನೆ ಅಂತೇಳಿ ಅತಿಶಯ ಪಡಬೇಡ್ರಿ. ದೇವರು ನಿಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯಗಳು, ತನ್ನ ಆತ್ಮನ ಕಾರ್ಯಗಳು ಜರುಗಿಸ್ತಾ ಇದೆ ಅಂತೇಳಿ ಸಂತೋಷ ಪಡಬೇಡ್ರಿ. ಆದ್ರೆ ಅದ್ರ ಬದಲಾಗಿ ನೀವು ಏನ್ ಮಾಡ್ರಪ್ಪ ಅಂತಂದ್ರೆ ಸ್ಥಿರಚಿತ್ತರಾಗಿರಿ ಎಂಬುದಾಗಿ ಹೇಳ್ತಾನೆ.
ಏನ್ ಮಾಡ್ರಿ ನೀವು? ಸ್ಥಿರಚಿತ್ತರಾಗಿರ್ರಿ. ನೀವೇನು ಇವಾಗ ದೇವ್ರ ಕೃಪಾ ಕಾರ್ಯಗಳನ್ನು ನೋಡ್ತಾ ಇದ್ರಿ, ದೇವರ ಕೃಪಾ ಕಾರ್ಯಗಳು ಯಾವ ನಿಮ್ಮ ಮಧ್ಯದಲ್ಲಿ ನಡೀತವೆ, ಇವುಗಳು ನಿರಂತರವಾಗಿ ನಿಮ್ಮ ಮಧ್ಯದಲ್ಲಿ ನಡಿಬೇಕಪ್ಪ ಅಂತಂದ್ರೆ, ಈ ಕಾರ್ಯಗಳು ನಿರಂತರವಾಗಿ ನಿಮ್ಮ ಸಭೆಯಲ್ಲಿ ಇರ್ಬೇಕಪ್ಪ ಅಂತಂದ್ರೆ, ನೀವೊಂದು ಕೆಲಸ ಮಾಡ್ಬೇಕೇನಪ್ಪಾ ಅಂತಂದ್ರೆ, ಅಸ್ಥಿರವಾದಂತ ಬುದ್ಧಿ, ಅಸ್ಥಿರವಾದಂತ ಹೃದಯ, ಅಸ್ಥಿರವಾದಂತ ಸಂಕಲ್ಪ ನೀವು ಇಟ್ಕೋಬೇಡ್ರಿ. ದೇವರ ಕೃಪಾ ಕಾರ್ಯಗಳು ನಡೆದವ, ಅದಕ್ಕೋಸ್ಕರ ಇವು ನಿರಂತರವಾಗಿ ಸಭೆಯಲ್ಲಿ ನಡಿಬೇಕಪ್ಪ ಅಂತಂದ್ರೆ ನೀವು ಸ್ಥಿರ ಮನಸ್ಸುಳ್ಳವರಾಗಿರಿ, ಸ್ಥಿರವಾದಂತ ಹೃದಯ ಉಳ್ಳವರಾಗಿರಿ, ಸ್ಥಿರವಾದಂತ ಬುದ್ಧಿ ಉಳ್ಳವರಾಗಿರಿ ಎಂಬುದಾಗಿ ನಾವು ನೋಡ್ತೇವೆ. ಅಂತ್ಯಕ್ರಿಯೆಯಲ್ಲಿರುವಂತ ಸಭೆಯನ್ನು ನಾವು ನೋಡ್ತೇವೆ. ಈ ಒಂದು ಬಾರ್ನಬನು ದೃಢಪಡಿಸಿದ ನಮ್ಮದಾಗ ನೋಡ್ತೇವೆ, ಸ್ಥಿರಪಡಿಸಿದ ನಮಗೆ ನೋಡ್ತೇವೆ, ಅವ್ರಿಗೆ ಬುದ್ಧಿ ಹೇಳಿದ ನಮಗೆ ನೋಡ್ತೇವೆ. ಆತನ ಮಾತು ಕೇಳಿ ಎಷ್ಟೋ ಜನರಿಗೆ ಅಲ್ಲಿ ಸಂತೋಷವಾಯಿತು, ಆತನ ಮಾತು ಕೇಳಿ ಎಷ್ಟೋ ಜನರಿಗೆ ಬಲ ಬಂತು. ಈ ರೀತಿಗೆ ದೇವರ ಕಾರ್ಯಗಳು ನಿರಂತರವಾಗಿ ಆದಿ ಸಭೆಯ ಮೂಲಕವಾಗಿ ನಮ್ಮ ಒಂದು ಮೂಲ ಪಿತೃಗಳ ಮೂಲಕವಾಗಿ ನಾವು ನೋಡ್ತೇವೆ. ದೇವರು ಅದ್ಭುತವಾದಂಥ ಕಾರ್ಯಗಳು, ಮಹತ್ವವಾದಂಥ ಕಾರ್ಯಗಳು ಆತನ ಜರುಗಿಸ್ತಾ ಬಂದನು. ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಕೂಡ ಅಕ್ಷೇಷ್ ಪ್ರೇಯರ್ಗೆ ಬಂದಿದ್ದೇವೆ, ಸಂಘ ಪ್ರಾರ್ಥನೆ ಕೂಡ ನಾವು ಬಂದಿದ್ದೇವೆ. ನಾವು ಒಂದು ಪ್ರಾರ್ಥನೆ ಮಾಡಬೇಕು. ದೇವರೇ, ಹೌದು ಸ್ವಾಮಿ, ವ್ಯರ್ಥವಾದಂಥ ಸಂಗತಿಗಳನ್ನು ಬಿಟ್ಟು ಪ್ರಾಮುಖ್ಯವಾದಂಥ ವಿಷಯಗಳನ್ನ ಪ್ರಾರ್ಥನೆ ಮಾಡಬೇಕು. ದೇವರೇ, ಹೌದು ಸ್ವಾಮಿ, ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 58ನೇ ವಚನದಿಂದ ನಮ್ಮ ಜೊತೆ ಮಾತಾಡ್ತಾ ಬಂದಿದ್ದೀರಿ. ದೇವಾವತ್ ಸ್ವಾಮಿ, ನೀವು ಸ್ಥಿರಚಿತ್ತರಾಗಿರಿ ಎಂಬುದಾಗಿ ಹೇಳ್ತಾ ಇದ್ರಿ, ನೀವು ಸ್ಥಿರ ಹೃದಯವುಳ್ಳವರಾಗಿರಿ ಎಂಬುದಾಗಿ ಹೇಳ್ತಾ ಇದ್ರಿ. ದೇವಾವತ್ ಸ್ವಾಮಿ, ನೀವು ದೃಢವಾದಂಥ ಸಂಕಲ್ಪ ಉಳ್ಳವರಾಗಿರಿ ಎಂಬುದಾಗಿ ನೀವು ಹೇಳ್ತಾ ಇದ್ರಿ. ಕರ್ತನೆ, ಹೌದು ಸ್ವಾಮಿ, ಕಾರಣ ಹೌದು ಸ್ವಾಮಿ, ಬಾರ್ನಬನನ್ನು ನಮ್ಮ ಎದುರುಗಡೆ ಇಟ್ಟಿದ್ದೀರಿ. ದೇವರೇ, ಅಸ್ಥಿರವಾದಂಥ ಬುದ್ಧಿ, ಅಸ್ಥಿರವಾದಂಥ ಮನಸ್ಸು, ಅಸ್ಥಿರವಾದಂಥ ಸಂಕಲ್ಪಗಳು ನಮ್ಮ ಬುದ್ಧಿಯಲ್ಲಿರುವುದಾದ್ರೆ ನಾವು ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬಾರ್ನಬನನ್ನು ಇವತ್ತು ನಮ್ಮ ಎದುರುಗಡೆ ಇಟ್ಟಿದ್ದೀರಿ. ಕರ್ತನೆ, ಬಾರ್ನಬನು ಯಾವ ರೀತಿಗೆ ದೇವ ಸ್ವಾಮಿ ದೃಢ ಸಂಕಲ್ಪ ಉಳ್ಳವನಾಗಿ, ಆತನ ಸಮರ್ಪಣೆ ಉಳ್ಳಂತ ಜೀವಿತವಾಗಿ ದೇವರೇ ನಿನ್ನ ಸೇವೆಯಲ್ಲಿ ಯಾವ ರೀತಿಗೆ ಉಪಯೋಗ ಆದನು, ಆತನಲ್ಲಿರುವಂಥ ಸ್ಥಿರತೆ ಆತನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಯ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ. ಅಂತ್ಯಯುಗದಲ್ಲಿರುವಂಥ ಸಭೆಯನ್ನು ಕೂಡ ಆತನು ಸ್ಥಿರಪಡಿಸಿದನು, ಬಲಪಡಿಸಿದನು ಎಂಬುದಾಗಿ ನಿನ್ನ ವಾಕ್ಯ ದೇವತ್ತ ನಾವು ನೋಡಿದ್ದೇವೆ. ಕರ್ತನೆ, ಹೌದು ಸ್ವಾಮಿ, ನನಗೂ ದೇವ